ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಇಷ್ಟೊಂದು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇರೋದಕ್ಕೆ ಕಾರಣ ಏನು ಗೊತ್ತಾ? ಅರೆ ಹೌದು, ವೈಷ್ಣವಿ ಬ್ಯೂಟಿ ಪಾರ್ಲರಲ್ಲಿ ಸಿಕ್ಕಾಪಟ್ಟೆ ಆಫರ್ ನಡೀತಾ ಇದೆ. ಈ ಜನವರಿ ಮತ್ತು ಡಿಸೆಂಬರ್ಗೆ ತುಂಬಾ ಆಫರ್ಗಳು ನಡೀತಾ ಇದೆ. ಇಲ್ಲಿ ಯಾವುದೇ ಲೊಕೇಶನ್ ಇದ್ರೂ ಇವ್ರದ್ದು ಹೋಮ್ ಸರ್ವಿಸ್ ಕೂಡ ಅವೈಲೇಬಲ್ ಇದೆ ಅಂತ ಹೇಳಿದ್ರು. ಅದನ್ನು ಕೇಳಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ನೆಕ್ಸ್ಟ್ ಟೈಮಿಂದ ಮನೆಯಲ್ಲೇ ಕರೆಸಿ ನಾವು ಯಾವ ಫೇಸ್ ಬ್ಯಾಕ್ ಆಗಲಿ ವ್ಯಾಕ್ಸಿಂಗ್ ಆಗಲಿ ಏನೇ ಆದ್ರೂ ನಾವು ಮಾಡಿಸ್ಕೋಬೋದು ಅಂತ ಆಫರ್ಗಳ ಲಿಸ್ಟ್ ಕೇಳಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಸೊ ಹಾಗಾಗಿ ಯಾವುದೂ ಬಿಡಲಿಲ್ಲ. ನಾನಂತೂ ಎಲ್ಲ ಥರ ಆಫರ್ನ ಯುಟಿಲೈಸ್ ಮಾಡಿಕೊಂಡೆ. ಫಸ್ಟ್ ಫೇಸ್ ಥ್ರೆಡಿಂಗ್ನ ಮುಗಿಸ್ಕೊಂಡು ಮತ್ತೆ ಫೇಶಿಯಲ್ನ ಮಾಡಿಸ್ಕೊಂಡೆ, ಡೀಪ್ ಟ್ಯಾನ್ ಮಾಡಿಸ್ಕೊಂಡೆ, ಫೇಸ್ ವಾಶ್ನ ಮಾಡಿಸ್ಕೊಂಡೆ. ಸೊ ಯೂಶಲಿ ನಾವೆಷ್ಟು ಫೇಸ್ಗೆ ಮಸಾಜ್ ಮಾಡ್ತೀವೋ ಅಷ್ಟು ಸ್ಕಿನ್ ಗ್ಲೋ ಆಗುತ್ತೆ. ಸೊ ಹಾಗಾಗಿ ನಾನು ಯಾವಾಗಲೂ ನನ್ನ ಫೇಸ್ಗೆ ತುಂಬಾ ಮಸಾಜ್ ಮಾಡ್ತಾನೆ ಇರ್ತೀನಿ. ಅದನ್ನೇ ಹೇಳಿದೆ ಇವರಿಗೆ ನಾನು ಸ್ವಲ್ಪ ಮಸಾಜ್ ಜಾಸ್ತಿ ಮಾಡಿ ಅಂತ. ತುಂಬ ಚೆನ್ನಾಗಿ ಮಸಾಜ್ ಮಾಡಿದ್ರು. ಫೇಸ್ ಅಂತೂ ಸಿಕ್ಕಾಪಟ್ಟೆ ಗ್ಲೋ ಅಂತೂ ಆಯಿತು ನನಗಂತೂ. ಕೊನೆಗಿಲ್ಲಿ ಗೋಲ್ಡ್ ಫೇಶಿಯಲ್ನ ಹಾಕಿಸ್ಕೊಂಡಿದ್ದೆ ನಾನು. ಸೊ ಫೇಸ್ ಪ್ಯಾಕ್ನ ಹಾಕ್ಕೊಂಡು ಫುಲ್ ರೆಡಿಯಾಗಿ ನಾನು ಹೀಗೆ ಕಾಣಿಸ್ತಾ ಇದ್ದೀನಿ. ಹೇಳಿ, ನಿಮ್ಮ ಪಾರ್ಲರಲ್ಲಿ ಯಾವ ಥರ ಆಫರ್ಸ್ ನಡೀತಾ ಇದೆ ಡಿಸೆಂಬರ್ಗೆ ಮತ್ತೆ ಜನವರಿಗೆ? ನನ್ನಲ್ಲಿ ಇವಾಗ ಬರ್ತಾರೆ ಫಸ್ಟ್ ಕ್ರಿಸ್ಮಸ್ ಇನ್ 3-4 ಡೇಸ್ಗೆ. ನೆಕ್ಸ್ಟ್ ಆಮೇಲೆ ಒಂದು 10 ಡೇಸ್ ಬಿಟ್ರೆ ನ್ಯೂ ಇಯರ್ ಶುರು ಆಯ್ತು. 2026 ಓಪನಿಂಗ್ ಆಗ್ತಾ ಇದೆ. ಅದರಿಂದ ಇವಾಗ ಕ್ಲೀನ್ ಅಪ್ ಮಾಡಿಸ್ಕೊಂಡ್ರೆ 2 ಆಫರ್ಸ್ ಕೊಡ್ತೀನಿ. ಫೇಶಿಯಲ್ ಮಾಡ್ಕೊಂಡ್ರೆ 5 ತರ ಆಫರ್ಸ್ ಕೊಡ್ತೀನಿ. ಇನ್ನೂ ಏನೋ ಕ್ಲಿಯರಿಟಿ ಇಲ್ಲ ಮೇಡಮ್, ಯಾವ್ಯಾವ ತರ ನಿಮ್ಗೆ ಆಫರ್ಸ್ ಬೇಕು, ಏನಿದೆ ಫೇಶಿಯಲ್ಗೂ ಕ್ಲೀನ್ ಅಪ್ ಆಫರ್ಸ್, ನೀವ್ ಏನ್ ಕೊಡ್ತಾ ಇದ್ದೀರಾ ಅಂತ ಅವ್ರ ಏನಾರ ಕೇಳಕ್ಕೆ ಗೊತ್ತಾಗಿಲ್ಲ ಅಂದ್ರೆ ಅವ್ರ ಪಾರ್ಲರ್ಗೆ ಡೈರೆಕ್ಟ್ ವಿಸಿಟ್ ಮಾಡಿ ನಾನು ಏನೇನಿದೆ ಅಂತ ಅವ್ರಿಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಚೆನ್ನಾಗಿ ಕಾಣಿಸೋದಕ್ಕೆ ಇನ್ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಇವ್ರ ಅಡ್ರೆಸ್ ಬಂದ್ಬಿಟ್ಟು ಗಿರಿನಗರ ಟೆಂಪಲ್ ಸ್ಟ್ರೀಟ್ ರೋಡಲ್ಲಿ. ಫುಲ್ ಅಡ್ರೆಸ್ನ ನಾನು ಬಯೋದಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಫೋನ್ ಆದರೂ ಮಾಡಿ, ಪಾರ್ಲರ್ಗಾದರೂ ವಿಸಿಟ್ ಮಾಡಿ, ಚೆನ್ನಾಗಿ ಕಾಣಿಸಿ.